ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಇದು ರಿಂಗ್ ಬೀಡ್ ಡಿಸೈನು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹೋಗಿ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಆದಮೇಲೆ 4 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 4 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. ಈಗ ರಿಂಗ್ ಬೀಡ್ ತಗೊಳ್ಳಿ ಮತ್ತು ಇನ್ನೊಂದು ರೌಂಡ್ ಬೀಡ್ ಮಿಡ್ಲಲ್ಲಿ ಸೇರಿಸ್ಕೊಳ್ಳೋಕ್ಕೆ. ಈ ಥರ ರಿಂಗ್ ಬೀಡನ್ನು ಹುಕ್ಕಿಗೆ ಸೇರಿಸ್ಕೊಳ್ಳಿ. ಮಿಡ್ಲ್ ಬೀಡ್ ಮತ್ತು ರಿಂಗ್ ಬೀಡ್ ಅದನ್ನು ದಾರಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 4 ಚೈನು, ಬಟ್ಟೆಗೆ ಲಾಕು, ಮತ್ತೆ 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಇನ್ನೊಂದು ಸರಿ 4 ಚೈನು, ಬಟ್ಟೆಗೆ ಲಾಕ್. 5 ಸಾರಿ 4 ಚೈನು, 1 2 3 4 5. ಮತ್ತು ಇದೇ ರೀತಿ ರಿಂಗ್ ಬೀಡು ಮತ್ತು 5 ಸಾರಿ 4 ಚೈನು, ಕೊನೆಯಲ್ಲಿ 3 ಸಾರಿ 4 ಚೈನು ತೋರಿಸ್ತೀನಿ. ನಾನು ಮುಂದಿನ ಸ್ಟೆಪ್ಪು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ ಮತ್ತು ಈಗ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ದಾರ. ಈ ಥರ ದಾರ ಸೇರಿಸ್ಕೊಂಡು ಸ್ಟಾರ್ಟಿಂಗಲ್ಲಿ ಫಸ್ಟ್ 4 ಚೈನ ಹಾಗೆ ಮಾಡ್ಕೊಳ್ಳಿ. 4 ಚೈನು ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಚೈನಲ್ಲಿ, ಬೀಡ್ ಪಕ್ಕದ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಈ ರಿಂಗ್ ಬೀಡಲ್ಲಿ, ಈ ಮಿಡ್ಲ್ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯದಲ್ಲಿ ಹುಕ್ ಹಾಕ್ಕೋಬೇಕು. ರಿಂಗ್ ಬೀಡಲ್ಲಿ ಮಾತ್ರ ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 2 3 4 13 14 15 ಡಬಲ್ ಕ್ರೋಶೆ ಮಾಡಿದ್ದೀನಿ. 15 ಡಬಲ್ ಕ್ರೋಶೆ, 15. ಇಲ್ಲಿ ಮತ್ತೆ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿದ್ರು ಪಕ್ಕದ್ದು, ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ಗಳು ಬರುತ್ತೆ. ಆಮೇಲೆ ಚೈನ್ಗಳ ಮೇಲೆಲ್ಲ ಚೈನ್ ಹಾಕ್ಕೊಂಡು ಈ ಬೀಡ್ ಪಕ್ಕ ಚೈನ್ 2 ಸಿಂಗಲ್ ಕ್ರೋಶೆ ಹಾಕಿ ಇಲ್ಲಿ 15 ಡಬಲ್ ಕ್ರೋಶೆ, 15. ಮತ್ತು ನೆಕ್ಸ್ಟ್ 4 ಚೈನಲ್ಲಿ ಲಾಕು, ಈ ಲಾಕಲ್ಲಿ ಲಾಕು, ಮತ್ತು ಎಲ್ಲ ಚೈನ್ಗಳ ಮೇಲೆ ಚೈನ್. ಆ ಥರ ಮಾಡ್ಕೊಂಡು ಬನ್ನಿ. ಪೂರ್ತಿ ಸೀರೆ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ಡಿಸೈನ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲೇ ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ.
ಫಸ್ಟ್ 4 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದಲೇ ಈ ಲಾಕಿಂದಲೇ ಈ ಆರ್ಚ್ನ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಬೀಡ್ ಸೇರಿಸಿ, ಸ್ಮಾಲ್ ಬೀಡ್. ಸ್ಮಾಲ್ ಬೀಡ್ ಸೇರಿಸ್ಕೊಂಡು ಎರಡನೇದಲ್ಲ ಮೂರನೇದಲ್ಲಿ ಲಾಕ್ ಮಾಡಿ, ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಮಾಡಿ, ಆಮೇಲೆ ಅದರ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಬೀಡ್ ಸೇರಿಸಿ. ಈ ಥರ ಬೀಡ್ ಸೇರಿಸಿ ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಮಾಡಿ, ಈ ಬೀಡ್ ಯಾವುದಕ್ಕೆ ಸೇರಿಸಿದ್ದೀರಾ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಅಲ್ಲ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ, ಒಂದು ಬಿಟ್ಟು ಒಂದು ಅಲ್ಲಿ ಲಾಕ್ ಮಾಡಿ ಅಷ್ಟೇ. ಅದಕ್ಕೆ ಬೀಡ್ ಹಾಕ್ಕೋಬೇಡಿ. ಆಮೇಲೆ ಅದರ ನೆಕ್ಸ್ಟ್ ಇದೆಯಲ್ವ, ಈಗ ಲಾಕ್ ಮಾಡಿದರೆ ಮತ್ತೆ ಮುಂದಿಂದು ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಬೀಡ್, ಈ ಥರ ನೋಡ್ಕೊಳ್ಳಿ. ಈಗ ಇಲ್ಲಿ ಬೀಡ್ ಸೇರಿಸಿದ್ದೀವಿ, ಬೀಡ್ನ ಪಕ್ಕದಲ್ಲ ಅದರ ಪಕ್ಕದಲ್ಲಿ ಲಾಕು, ಬೀಡ್ನ ಪಕ್ಕದಲ್ಲ ಅದರ ಪಕ್ಕ. ಆಮೇಲೆ ಅದು ಹಾಗೆ ಅಷ್ಟೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದು ಆ ಲಾಕ್ನ ಪಕ್ಕದ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳಿ. ಅಂದರೆ ಒಂದು ಬೀಡ್ ಆದಮೇಲೆ, ಬೀಡ್ ಹಾಕಿದ ಮೇಲೆ 2 ಡಬಲ್ ಕ್ರೋಶೆ ಬಿಟ್ಟು ಮತ್ತೆ ನೆಕ್ಸ್ಟ್ ಮೂರನೇದಲ್ಲಿ ನೀವು ಹಾಕ್ಕೋಬೇಕು. ಇದೆಲ್ಲ ಇದು ಇಲ್ಲಿ ಲಾಕು, ಆಮೇಲೆ ಅದು ಬಿಟ್ಟು ನೆಕ್ಸ್ಟಲ್ಲಿ ಬೀಡ್, 3ರಲ್ಲಿ ಒಂದು ರಂಗ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ಹಾಕಿ ಆದಮೇಲೆ ಇದು 13ನೇದು ಇದು ಡಬಲ್ ಕ್ರೋಶೆ, 14 ಬಿಟ್ಟು 15ರಲ್ಲಿ ಲಾಕ್ ಮಾಡಿ, ಒಂದು ಬಿಟ್ಟು ಒಂದರಲ್ಲಿ ತಾನೇ ಲಾಕ್ ಮಾಡಬೇಕು, ಲಾಕ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಈ ಲಾಕಲ್ಲಿ 4 ಚೈನ್ನ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ 3ಕ್ಕೆ ಒಂದರಂಗೆ ಫಸ್ಟು ಒಂದನೇದು ಹಾಕಿ, ಒಂದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಹಾಕ್ಕೊಳ್ಳಿ. ಆಮೇಲೆ ಎರಡನೇದಿಲ್ಲ, ಮೂರನೇದಲ್ಲಿ ಲಾಕ್ ಮಾಡಿ, 4ನೇದಲ್ಲಿ ಬೀಡ್ ಹಾಕ್ಕೊಳ್ಳಿ. ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಬರುತ್ತೆ. 15 ಡಬಲ್ ಕ್ರೋಶೆಯಲ್ಲಿ 5 ಬೀಡ್ ಬರುತ್ತೆ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಬೀಡ್ಸ್ ಹಾಕ್ಕೊಂಡು ಬಂದೀನಿ. ಈಗ ಒಂದು ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡ್ಗೆ ಬನ್ನಿ, ಸಾರಿಯ ಬ್ಯಾಕ್ ಸೈಡು. ಫಸ್ಟ್ 4 ಚೈನು, ಅದನ್ನು ಮೊದಲೆಲ್ಲಿ ಲಾಕ್ ಆಗಿದೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 4 ಚೈನ್ ಇದೆಯಲ್ವ ಅದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಈಗ ಇಲ್ಲಿಂದ ಈ ಬೀಡ್ನ ಈ ಕಡೆ ಸ್ವಲ್ಪ ಜಾಗ ಇದೆಯಲ್ವ, ಇಲ್ಲೊಂದು ಈ 2 ಸಿಂಗಲ್ ಕ್ರೋಶೆ ಮಾಡಿದಲ್ಲಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಬೀಡ್ ಪಕ್ಕದಲ್ಲಿ. ಆಮೇಲೆ ಚೈನ್ ಮಾಡ್ಕೊಳ್ಳಿ, 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ 2 ಬೀಡ್ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಈ 2 ಬೀಡ್ ಮಧ್ಯೆ ಸಿಂಗಲ್ ಕ್ರೋಶೆ ಇರುತ್ತೆ ನೋಡಿ, ನಾವು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಯಲ್ಲಿ ಜಾಗ ಬಿಟ್ಟಿದ್ದೀವಿ ಅದು. ಈ ಥರ ಪ್ರತಿಯೊಂದು ಬೀಡ್ ಮಧ್ಯೆನೂ ಒಂದೊಂದು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು 3 ಚೈನು ಇಲ್ಲಿ ಲಾಕ್, ಆಮೇಲೆ 3 ಚೈನು ಇಲ್ಲಿ ಈ ಬೀಡ್ ಆದಮೇಲೆ ಸ್ವಲ್ಪ ಜಾಗ ಇರುತ್ತೆ ಇಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ.
ಮತ್ತು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಚೈನ್ಗಳ ಮೇಲೆ ಚೈನು, ಇಲ್ಲಿನೂ ಅದೇ ಥರ ಈ 4 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ಇಲ್ಲಿ ಈ ಬೀಡ್ನ ಈ ಕಡೆ ಸ್ವಲ್ಪ ಜಾಗ ಇದೆ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಇದೆ, ಅಲ್ಲಿ ಲಾಕ್ ಮಾಡಿ ಮತ್ತೆಲ್ಲ ಬೀಡ್ನ ಮಧ್ಯೆ 3 ಚೈನ್ ಮಾಡಿ ಲಾಕ್ ಮಾಡ್ಕೊಂಡು ಬನ್ನಿ. ತೋರಿಸ್ತೀನಿ, ಪೂರ್ತಿ ಮಾಡಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ ಹಾಕಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಈಗ ಮತ್ತೆ ಎಂಡ್ ಆದಮೇಲೆ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ ಸರ್. ಇದು ಒಂದು ಆರ್ಚ್ ಮಾಡಿದ್ದೀನಿ, ಈಗ ತೋರಿಸ್ತೀನಿ. ಈಗ ಫ್ರಂಟ್ ಸೈಡಿಗೆ ಬಂದಿದ್ದೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ಈ ಫ್ರಂಟ್ ಸೈಡಿಗೆ ಬಂದ ಮೇಲೆ ಫಸ್ಟು 4 ಚೈನ್ ಇರುತ್ತೆ, 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಅದನ್ನು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಆಮೇಲೆ ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ, ಆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಮಾಡ್ಕೊಂಡಾದಮೇಲೆ ಇಲ್ಲಿಂದ ಈ ಬೀಡ್ ಹಿಂದ್ಗಡೆ 3 ಚೈನ್ ಹಾಕಿದ್ದೀವಲ್ವ, ಈ ಬೀಡ್ ಹಿಂದ್ಗಡೆ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟು 3 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 3 ಹಾಫ್ ಡಬಲ್ ಕ್ರೋಶೆ. ಇದಾದಮೇಲೆ ಒಂದು ಪೀಕೋ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಇದನ್ನು ಈ ಸ್ಟಾರ್ಟಿಂಗಲ್ಲಿ ಈ ಚೈನ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ 2 ಡಬಲ್ ಕ್ರೋಶೆ 2 ದಾರಗಳಿದೆಯಲ್ವ, ಆ ದಾರಗಳಲ್ಲಿ ಈ ಥರ ದಾರ ತಗೊಂಬಂದು ಲಾಕ್ ಮಾಡಿ. ಮತ್ತು 2 ಹಾಫ್ ಡಬಲ್ ಕ್ರೋಶೆ. ಈ ಥರ ಮಾಡ್ಕೊಳ್ಳಿ. 3ನೇದಲ್ಲಿ ಪೀಕೋ ಮಾಡ್ತಾಯಿದ್ದೀನಿ, ಮತ್ತು 2 ಅಂದರೆ ಒಟ್ಟು 5 ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 3 ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ. 1 2 3 ಚೈನು, ಪೀಕೋ, ಮತ್ತು 2 ಹಾಫ್ ಡಬಲ್ ಕ್ರೋಶೆ. 1 2 ಹಾಫ್ ಡಬಲ್ ಕ್ರೋಶೆ ಗೊತ್ತಿದೆಯಲ್ವ, ಈ ಥರ ಡಬಲ್ ಕ್ರೋಶೆ ಥರ ತಗೊಳ್ಳಿ. 3 ಜೊತೆ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನಲ್ಲಿ ಈ ಥರ ಡಬಲ್ ಕ್ರೋಶೆ ಥರ ತಗೊಂಬನ್ನಿ. 3 ಆಗುತ್ತೆ ಹುಕ್ಕಲ್ಲಿ. 3 ಒಂದೇ ಸಾರಿಗೆ ತಗೊಳ್ಳಿ. 3 ಮಾಡಿ ಪೀಕೋ ಮಾಡಿ 3 ಚೈನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಫಸ್ಟಿಗೆ 2 ದಾರ ಬರುತ್ತೆ, ಆ ಚೈನಿಗಿಂತ ಮೊದಲೇ ಅಲ್ಲಿ ಲಾಕ್ ಮಾಡಿ. ಆಮೇಲೆ 2 ಹಾಫ್ ಡಬಲ್ ಕ್ರೋಶೆ. ಈ ಥರ ಮಾಡ್ಕೊಳ್ಳಿ. 3 ಚೈನಲ್ಲಿ 5 ಹಾಫ್ ಡಬಲ್ ಕ್ರೋಶೆ ಬರುತ್ತೆ. 3ನೇದಲ್ಲಿ ಮಧ್ಯದಲ್ಲಿ ಪೀಕೋ. ಇದಾಗಿ ಆಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ 2, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡಿ. ಮತ್ತು 4 ಚೈನ್, ಮತ್ತು ಇಲ್ಲಿನೂ ಅದೇ ಥರ ಈ ಥರ ಬರುತ್ತೆ ಆರ್ಚು. ಪೂರ್ತಿ ಮಾಡಿ ತೋರಿಸ್ತೀನಿ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಇದು, ಸ್ವಲ್ಪ ದೊಡ್ಡ ಆರ್ಚು, ಚೆನ್ನಾಗಿ ಕಾಣಿಸುತ್ತೆ. ಇದು ಕುಚ್ಚೆಲ್ಲ ಹಾಕಿ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಇದು ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ದೊಡ್ಡ ಆರ್ಚು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜರಿ ಸಾರಿಗಳಿಗೆ ಇದನ್ನು ಮಾಡ್ಕೋಬಹುದು ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.